ಕೆಲಸ ಮಾಡ್ತಿದ್ರು. ಶಿವಮೊಗ್ಗದಿಂದ ಅವರು ಡೈಲಿ ಗಾರೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು. ಅವ್ರು ಶಿವಮೊಗ್ಗದಿಂದ ಇವತ್ತು ನಿನ್ನೆ ನೈಟ್ ಭಾನುವಾರ ಅಂತ ರಜೆ ಇರೋ ಕಾರಣದಿಂದ ಅವ್ರ ಊರಿಗೆ ಬರ್ತಿದ್ರು. ಅವ್ರ ಊರಿಗೆ ಬರುವಾಗ ಅಪ್ಪಲ್ಲಿ ಜಂಕ್ಷನ್ ಅಪ್ಪು ಮುಂದ್ಗಡೆ ಅಲ್ಲಿ ಅಪ್ಪಲ್ಲಿ ಅವ್ರು ಲಾರಿ ಅಪ್ಪಲ್ಲಿ ಅವ್ರು ಬಂದಿರೋ ಇದಕ್ಕೆ ಇಬ್ರು ಸ್ಪಾಟ್ ಔಟ್ ಆಗಿದ್ದಾರೆ. ಅವ್ರಿಗೆ ನ್ಯಾಯ ಕೊಡ್ಬೇಕು. ನಾವೆಲ್ಲ ಕೂಲಿ ಮಾಡ್ತಿದ್ದವರು. ನಮ್ಮೂರು ಅರುನಹಳ್ಳಿಯಿಂದ ರಂಗನಹಳ್ಳಿ, ಅಲ್ಲಿಂದ 8 ಕಿಲೋಮೀಟರ್ ಒಳಗೆ ಅರುನಹಳ್ಳಿ ಗೌಳಿಗೆರೆ ಕ್ಯಾಂಪು. ಅದು ಅವರಿಗೆ ನಾವೆಲ್ಲರೂ ಕೂಲಿ ಮಾಡಿ ಊಟ ಮಾಡೋರು. ಅವ್ರಿಗೆ ಏನಾರ ನ್ಯಾಯ ಸಿಗ್ಬೇಕು. ಪೊಲೀಸಿಂದ ಆಗಿ ನಮಗೆ ಸರ್ಕಾರದಿಂದ ಏನಾರ ನ್ಯಾಯ ಕೊಡಿಸ್ಬೇಕು. ಅವ್ರ ಇನ್ನೊಬ್ಬ ತಮ್ಮ ಇದ್ದಾನೆ, ಅವನು ಕೂಲಿ ಮಾಡೋರು. ಅವ್ರ ಅಪ್ಪ ಅಮ್ಮ ಅವ್ರ ಮನೆ ಪರಿಸ್ಥಿತಿ ಎಲ್ಲ ತುಂಬಾ ಹದಗೆಟ್ಟಿದೆ. ಅದೊಂಚೂರು ನೀವು ಸರ್ಕಾರದಿಂದ ನಮಗೆ ಒಂಚೂರು ಇದು ಮಾಡ್ಕೊಡ್ಬೇಕು. ಮತ್ ಮದ್ವೆ ಆಗಿ ಬರೀ 6 ತಿಂಗಳಾಗಿತ್ತು. ಬೈಕ್ ತಗೊಂಡು ಒಂದು 4-5 ತಿಂಗಳಾಗಿರ್ಬೋದು ಅಷ್ಟೇ. ಅದು ಬೈಕ್ ಇದು ಒಂಚೂರು ಏನಾರು ಸಮಸ್ಯೆ ಮಾಡ್ಕೊ ಅವ್ರಿಗೆ ಒಂಚೂರು ಪರಿಹಾರ ಏನಾರ ಮಾಡ್ಕೊಡ್ಬೇಕು ಸರ್. ನಾವಿಂದ ಎಲ್ಲ ನಮ್ಮ ಗ್ರಾಮದಿಂದ ವಿನಂತಿ ಮಾಡ್ಕೊಂತಿದೀವಿ ಎಲ್ಲರಿಗೂ. ಇದೊಂದು ನಮಗೆ ನೀವು ಎಲ್ಲರೂ ಸೇರಿ ಮಾಡ್ಕೊಡ್ಬೇಕು. ಮತ್ತೆ ಏನ್ ಪ್ರೀತಿಸ್ ಮದ್ವೆ ಆಗಿದ್ರಾ ಏನು? ಲವ್ ಮ್ಯಾರೇಜ್ ಮದ್ವೆ ಆಗಿದ್ದು ಅವ್ರದ್ದು. ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಾಗಿರ್ಬೋದು ಮ್ಯಾರೇಜ್ ಆಗಿ ಅಷ್ಟೇ, ಏನ್ ಜಾಸ್ತಿ ಆಗಿಲ್ಲ. ಇಲ್ಲ ಶಿವಮೊಗ್ಗದಲ್ಲೇ ಮಲ್ಗೇನಹಳ್ಳಿ, ಗಾಡಿಕೊಪ್ಪ ಮಲ್ಗೇನಹಳ್ಳಿಯಲ್ಲೇ ರೂಮ್ ಮಾಡ್ಕೊಂಡು ಇಲ್ಲೇ ಕೂಲಿ ಕೆಲಸ ಮಾಡ್ಕೊಂಡು ಇದ್ದಿದ್ರು ಅವರು. ನಿನ್ನೆ ಭಾನುವಾರ ಇರೋದ್ರಿಂದ ಅವ್ರು ಬಂದಿದ್ದು ಊರ್ ಕಡೆ ಬರೋಣ, ಅದೇ ಏನೋ ಮನೆ ಕೆಲಸ ಹಿಂಗ್ ಮಾಡೋಣ ಅಂತ ಅವ್ರು ಬರ್ತಿದ್ರು. ಅದೇ ಕಾರಣದಿಂದ ಅವರು ಯಾವಾಗಲೂ ಬರೋರು 15 ದಿನ ಒಂದು ವಾರದಂತೆ. ಅವ್ರಿಗೇನ ಹಂಗೆ ಲಾರಿ ಡ್ರೈವರು ಇದು ಓಡೋಗಿದ್ದಾರೆ. ಅದೊಂಚೂರು ಪರಿಹಾರ ಮಾಡ್ಕೊಟ್ಟು ನಮಗೆ ಅವ್ರಿಗೆ ಅನುಕೂಲ ಆಗ್ಬೇಕು. ಅದೇ ನಿಮಗೆ ಸರ್ಕಾರದಿಂದ ಪೊಲೀಸಿಂದ ಎಲ್ಲ ಕಡೆ ನಮಗೂ ಅನುಕೂಲ ಆಗ್ಬೇಕು. ಅವ್ರಿಗೆ ಪರಿಹಾರ ಸಿಗ್ಬೇಕು ಅಂತ ನಾವು ಕೇಳ್ಕೊಂತಿದ್ದೀವಿ ಅಷ್ಟೇ.